ಬಂಧುಗಳೇ ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ. ನಾನು ಡ್ಯಾನಿ ಪಿರೇರಾ, ಹಳ್ಳಿ ಮೈಸೂರು. ಧರ್ಮ ಅಂದರೆ ಏನು ಅನ್ನೋದು ಜಗತ್ತಿನ ಎಲ್ಲ ಪಂಡಿತ ಪಾಮರರಿಗೂ ಕಾಡುತ್ತಿದ್ದ ಪ್ರಶ್ನೆ. ಅವರವರ ಆಲೋಚನೆ, ಅವರವರ ಮತಗ್ರಂಥಗಳು, ಆಯಾ ಕಾಲಗಳ ನಂಬಿಕೆ ನಡವಳಿಕೆಗಳು, ಆಯಾ ಪ್ರದೇಶಗಳಲ್ಲಿ ಪ್ರಚಲಿತವಿರುವ ಆಚರಣೆ, ಸಂಪ್ರದಾಯ, ನಂಬಿಕೆಗಳನ್ನೇ ಅವರವರ ನೇರಕ್ಕೆ ಧರ್ಮ ಎಂದು ಕರೆಯಲಾಯಿತು. ಪಾಶ್ಚಾತ್ಯರಂತೂ ತಮ್ಮ ನೆಲದ ನಂಬಿಕೆಗಳನ್ನೇ ಅನ್ಯ ನಂಬಿಕೆಗಳ ಮೇಲೆ ಅನ್ವಯಗೊಳಿಸಿ ಮತಗಳನ್ನೇ ಧರ್ಮ ಎಂದು ವ್ಯಾಖ್ಯಾನಿಸಿ ಜಗತ್ತಿನ ಇತರರ ನಂಬಿಕೆಗಳ ಮೇಲೆ ಹೇರಲು ಶಕ್ತವಾದವು. ಧರ್ಮ ಎನ್ನುವ ಶಬ್ದಕ್ಕೆ ಸರಿಯಾದ ಅರ್ಥ ಹೊಂದಿರುವ ಭಾರತದಂಥ ಸನಾತನ ಭೂಮಿಯಲ್ಲೂ ಪಶ್ಚಿಮ ದೇಶಗಳು ಮತಗಳನ್ನು ಧರ್ಮ ಎಂದು ಒಪ್ಪಬೇಕು ಎನ್ನುವಷ್ಟು ನಮ್ಮ ತಲೆಗಳಲ್ಲಿ ತುಂಬಿಬಿಟ್ರು. ಇಂದಿಗೂ ನಾವು ಧರ್ಮ ಎಂದರೆ ಅದು ರಿಲಿಜಿಯನ್ ಎಂದು ಹೇಳಿಬಿಡ್ತೇವೆ. ಆದರೆ ಧರ್ಮದ ವ್ಯಾಖ್ಯಾನವನ್ನು ನಮ್ಮ ಪ್ರಾಚೀನ ದ್ರಷ್ಟರಲ್ಲಿ ಸ್ಪಷ್ಟ ಇತ್ತು. ಧಾರಣಾ ಧರ್ಮಮಿತ್ಯಾಹು ಧರ್ಮಧಾರಯತಿ ಪ್ರಜಾಹ ಎಂದು ಅವರು ನಂಬಿದರು. ಅಂದರೆ ಸಮಾಜ ಸುಧಾರಣೆಯ ತತ್ವಕ್ಕೆ ಧರ್ಮವೆಂದು ಹೆಸರು. ಧರ್ಮದಿಂದಲೇ ಜನತೆಯ ಉಳಿವು ಮತ್ತು ರಕ್ಷಣೆ ಎಂಬುದು ಆ ಮಾತಿನ ಅರ್ಥ ಆಗಿತ್ತು. ನಮ್ಮ ಪ್ರಾಚೀನರ ಈ ಸಂದೇಶವನ್ನು ಸಂಪೂರ್ಣ ಮರೆತು ಬಿಟ್ಟವು. ಮತವನ್ನು ಧರ್ಮ ಎಂದು ಭ್ರಮಿಸಿದೆವು. ಧರ್ಮ ಎನ್ನುವ ವಿಶಾಲ ಪ್ರಪಂಚಕ್ಕೆ ಮತಗಳೆಂಬ ಸಂಕುಚಿತ ಬೇಲಿಯನ್ನು ಹಾಕಿ ನಮ್ಮ ವಿಶಾಲ ಪ್ರಪಂಚವನ್ನು ಸಂಕುಚಿತಗೊಳಿಸಿದ್ದು ಮಾತ್ರ ಅಲ್ಲ, ಮತಾಂತರಗೊಳ್ಳಲು ಕೂಡ ನಾವು ಹೇಸಲಿಲ್ಲ. ಆ ಮೂಲಕ ನಮ್ಮ ಸಾಮಾಜಿಕ ಮತ್ತು ರಾಷ್ಟ್ರೀಯ ಜೀವನದ ಮೇಲೆ ಮತಾಂತರದಿಂದಾಗುವ ಭೀಕರ ದುಷ್ಪರಿಣಾಮ ಗ್ರಹಿಸೋದ್ರಲ್ಲಿ ನಾವು ವಿಫಲರಾದೆವು. ಅದು ಈಗಲೂ ಕೂಡ ಮುಂದುವರೆದಿದೆ. ಇದರಿಂದ ತೆತ್ತ ಬೆಲೆ ಮಾತ್ರ ಊಹಿಸಲಾಗದಷ್ಟು. ಮತಾಂತರವು ರಾಷ್ಟ್ರಾಂತರಕ್ಕೂ ಕಾರಣವಾಯಿತು ಎನ್ನುವುದು ಇತಿಹಾಸ ಹೇಳುತ್ತಿರೋ ಪಾಠ. ಆದರೆ ಆ ಇತಿಹಾಸದ ನೆನಪು ನಮ್ಮಳಿಗೂ ಇವತ್ತು ಉಳಿದಿಲ್ಲ. ಪೂರ್ವ ಬಂಗಾಳದಲ್ಲಾಗಿದ್ದ ಘಟನೆ ಇದನ್ನು ಸಾಕ್ಷೀಕರಿಸುತ್ತೆ. ಆ ಘಟನೆ ನೆನಪು ಮಾಡಿಕೊಳ್ಳೋದಾದರೆ ಅದು ಬಂಗಾಳವನ್ನು ನವಾಬರು ಆಳುತ್ತಿದ್ದ ಕಾಲ. ಅಲ್ಲಿನ ನವಾಬನ ಆಡಳಿತದಲ್ಲಿ ಕಾಳಾಪಹಡ್ ಎಂಬ ಬ್ರಾಹ್ಮಣ ಯುವ ಅಧಿಕಾರಿ ಇದ್ದ. ಅತ್ಯಂತ ದಕ್ಷ ಮತ್ತು ಪ್ರತಿಭಾವಂತನಾಗಿದ್ದ ಈ ಯುವಕನ ಮೇಲೆ ನವಾಬನ ಮಗಳಿಗೆ ಪ್ರೇಮಾಂಕುರವಾಯಿತು. ಆಕೆ ಕಾಳಾಪಹಡ್ನ ಮದುವೆಯಾಗಲು ಯೋಚಿಸಿದ್ಲು. ಮಾತ್ರ ಅಲ್ಲ, ಆ ಕಾರಣಕ್ಕೆ ಅವಳು ಹಿಂದೂ ಧರ್ಮವನ್ನು ಸ್ವೀಕರಿಸಲು ಕೂಡ ಸಿದ್ಧಳಿದ್ಲು. ಕಾಳಾಪಹಡ್ ಹಿಂದೂ ಧರ್ಮ ಪಂಡಿತರಲ್ಲಿ ಈ ವಿಷಯ ತಿಳಿಸಿ ಆಕೆಯನ್ನು ಹಿಂದೂ ಧರ್ಮದೊಳಗೆ ಪ್ರವೇಶ ಕೊಡಿಸೋ ಅವಕಾಶ ಕೋರ್ದ. ಆದರೆ ಧರ್ಮ ಎನಿಸಿಕೊಂಡವರು ಈ ಅವಕಾಶವನ್ನು ಸ್ಪಷ್ಟವಾಗಿ ನಿರಾಕರಿಸಿದರು. ಕಾಳಾಪಹಡ್ ಬಂಗಾಲದ ನವಾಬನ ಮಗಳ ಪ್ರೇಮವನ್ನು ನಿರಾಕರಿಸಲಾಗದೆ ಅವಳನ್ನು ವರಿಸಿದ. ಅನ್ಯ ಮತದವರನ್ನು ಮದುವೆ ಆದ ಕಾರಣಕ್ಕೆ ಈ ಮಡಿವಂತಿಕೆಯ ಪಂಡಿತೋತ್ತಮರು ಹಿಂದೂ ಧರ್ಮದಿಂದ ಆತನನ್ನು ಬಹಿಷ್ಕಾರ ಹಾಕಿದರು. ಆದಾಗ್ಯೂ ಆತನ ಧರ್ಮಶ್ರದ್ಧೆ ಕಿಂಚಿತ್ತೂ ಕಡಿಮೆ ಆಗಲಿಲ್ಲ. ಕಾಳಾಪಹಡ್ ತನ್ನನ್ನು ಗರ್ವಾಪ್ಸಿ ಮಾಡಿಕೊಳ್ಳುವಂತೆ ಪರಿಪರಿಯಾಗಿ ವಿನಂತಿಸಿಕೊಂಡ. ಆದರೆ ಪಂಡಿತರ ಮನಸ್ಸು ಕರಗಲಿಲ್ಲ. ರೊಚ್ಚಿಗೆದ್ದ ಕಾಳಾಪಹಡ್ ಹೃದಯಹೀನ ಮತ್ತು ಅಮಾನವೀಯ ಹಿಂದೂ ಸಮಾಜದ ಮೇಲೆ ಹಗೆ ಸಾಧಿಸಲು ಪಣತೊಟ್ಟ. ಸೇಡಿಗಾಗಿ ಇಸ್ಲಾಮಿಗೆ ಮತಾಂತರಗೊಂಡ. ಮುಂದೆ ಆತನೇ ಬಂಗಾಳದ ನವಾಬನೂ ಆದ. ಆ ನಂತರ ಕಾಳಾಪಹಡ್ ಹಿಂದೂ ದ್ವೇಷದ ಸುಪ್ತ ಆಲೋಚನೆಗಳು ಕೃತಿರೂಪಕ್ಕೆ ಇಳಿದವು. ಆತ ಮೂಲ ಮುಸಲ್ಮಾನರಿಗಿಂತ ಆಕ್ರಮಣಕಾರಿಯಾಗಿ ವರ್ತಿಸತೊಡಗಿದ. ಆತ ಅಸಂಖ್ಯ ಹಿಂದೂಗಳನ್ನು ಇಸ್ಲಾಮಿಗೆ ಮತಾಂತರಿಸಿದ. ಮಾತ್ರ ಅಲ್ಲ, ಜಗತ್ಪ್ರಸಿದ್ಧ ಪುರಿಯ ಜಗನ್ನಾಥ ದೇವಾಲಯವನ್ನು ಕೂಡ ಧ್ವಂಸಗೊಳಿಸಿದ. ಕ್ರಮೇಣ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರ ಸಂಖ್ಯೆ ಬೆಳೆದು ಆ ಭಾಗ ಭಾರತದಿಂದ ಸಿಡಿದು ಹೋಯಿತು. ಅದು ಮುಂದೆ ಪಾಕಿಸ್ತಾನದ ಭಾಗವಾಗಿದ್ದರ ಕಾರಣಗಳಲ್ಲಿ ಕಾಳಾಪಹಡ್ ಘಟನೆಯೂ ಕೂಡ ಒಂದು. ಈಗ ಅದು ಬಾಂಗ್ಲಾದೇಶವಾಗಿದೆ. ಅಲ್ಲಿನ ಹಿಂದೂಗಳು ಅವರ ಹಬ್ಬ ಹರಿದಿನಗಳನ್ನು ಆಚರಿಸೋದಿರಲಿ, ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡುವ ಸ್ಥಿತಿ ಇದೆ. ಇದು ಮತಾಂತರದ ಘೋರ ಫಲ. ಮತಾಂತರ ಅದು ರಾಷ್ಟ್ರಾಂತರಕ್ಕೆ ಪ್ರೇರಣೆಗೊಳ್ಳುತ್ತದೆ ಅನ್ನೋದಕ್ಕೆ ಪೂರ್ವ ಬಂಗಾಳದ ಕಾಳಾಪಹಡ್ನ ಈ ಘಟನೆಯೇ ಮುಖ್ಯ ಸಾಕ್ಷಿ. ಒಬ್ಬ ಹಿಂದೂ ಮತಾಂತರಗೊಂಡ್ರೆ ಹಿಂದೂಗಳಲ್ಲಿ ಒಂದು ಸಂಖ್ಯೆ ಕಡಿಮೆ ಆದಂತೆ ಮಾತ್ರ ಅಲ್ಲ, ಸನಾತನ ಧರ್ಮಕ್ಕೆ ಒಬ್ಬ ಶತ್ರು ಹೆಚ್ಚಾದಂತೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದರೇ ಹೇಳಿದ್ದಾರೆ. ಕಾರಣ, ಒಬ್ಬ ಸನಾತನಿಗೆ ತನ್ನ ಧಾರ್ಮಿಕ ಆಚರಣೆ ಮತ್ತು ತನ್ನ ರಾಷ್ಟ್ರದ ವಿಚಾರಕ್ಕೆ ಬಂದಾಗ
ಅವುಗಳೆರಡರಲ್ಲಿ ಸಂಘರ್ಷ ಏರ್ಪಡೋದೇ ಇಲ್ಲ. ಒಬ್ಬ ಸನಾತನ ಭಾರತೀಯನಿಗೆ ದೇಶ ಮತ್ತು ಧರ್ಮ ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದೇ ಒಬ್ಬ ಸನಾತನಿ ಅನ್ಯಮತಕ್ಕೆ ಮತಾಂತರಗೊಂಡ್ರೆ ಅವನ ಆಲೋಚನೆಗಳು ಅವನು ವಾಸಿಸುವ ದೇಶ ಮತ್ತು ಆತನು ಆಚರಿಸುವ ಮತಕ್ಕೆ ತಾಳೆ ಆಗೋದಿಲ್ಲ. ನಮಗೆ ದೇಶವೇ ದೇವರು, ರಾಷ್ಟ್ರ ರಕ್ಷಣೆಯೇ ಧರ್ಮ, ಸ್ವಾತಂತ್ರ್ಯವೇ ಪ್ರಸಾದ ಎನ್ನುವ ಪ್ರಾಜ್ಞರ ನುಡಿಯಂತೆ ಈ ನೆಲದ ಪ್ರಾಚೀನ ನಂಬಿಕೆಗಳನ್ನು ಧರ್ಮದ ತಳಹದಿಯಲ್ಲಿ ಕಟ್ಟಲಾಗಿದೆ. ಇದನ್ನು ನಾವು ಸರಿಯಾಗಿ ಅರ್ಥೈಸಬೇಕಷ್ಟೆ. ಧರ್ಮ ಏವ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ತಸ್ಮಾತ್ ಧರ್ಮೋ ನ ಹಂತವ್ಯ ಮಾನೋ ಧರ್ಮ ಹತೋವಧೀತ್ ಎನ್ನುತ್ತದೆ ಮಹಾಭಾರತ. ಅಂದರೆ ಪಾಲಿಸಲ್ಪಡದ ಧರ್ಮವು ನಮ್ಮನ್ನು ನಾಶಪಡಿಸುತ್ತದೆ, ಧರ್ಮವನ್ನು ಪಾಲಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ. ಆದ್ದರಿಂದ ಧರ್ಮವನ್ನು ನಾಶಪಡಿಸಬಾರ್ದು. ಪಾಲಿಸಲ್ಪಡದ ಧರ್ಮವು ನಮ್ಮನ್ನು ನಾಶಪಡಿಸುವ ಕಾಲವು ಬಾರದಿರಲಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಿದ್ದೇನೆ. ಬಂಧುಗಳೇ, ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.